ಉತ್ತರ ತಾಲೂಕು ಆಲೂರು ಗ್ರಾಮ ಪಂಚಾಯಿತಿಯಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಸ್ತ್ರೀಶಕ್ತಿ ಭವನ ಸಭಾಂಗಣ ಹಾಗೂ ಗ್ರಂಥಾಲಯ ಕಟ್ಟಡವನ್ನು ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಲೋಕಾರ್ಪಣೆಗೊಳಿಸಿದರು. ಈ ವೇಳೆ 5 ವರ್ಷಗಳ ಆಡಳಿತಾವಧಿ ಪೂರ್ಣಗೊಳಿಸಿದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ಪುಷ್ಪಾ ಮಂಜುನಾಥ್, ಉಪಾಧ್ಯಕ್ಷೆ ಪದ್ಮಾ ಮಂಜುನಾಥ್ ಹಾಗೂ ಸದಸ್ಯರನ್ನ ಶಾಸಕರು ಸನ್ಮಾನಿಸಿ ಗೌರವಿಸಿದರು. ಆಲೂರು ಗ್ರಾಮ ಪಂಚಾಯಿತಿಯ ಕೆಲವು ಗ್ರಾಮಗಳಲ್ಲಿ ಕಾಂಕ್ರೀಟ್ ರಸ್ತೆ ಡ್ರೈನೇಜ್ಗೆ ಪೂಜೆಯನ್ನು ಮಾಡಿದ್ದೀವಿ ಮತ್ತು ಅಂಗನವಾಡಿ ಸ್ತ್ರೀ ಶಕ್ತಿ ಭವನಕ್ಕೆ ಹಿಂದೆ ಗುದ್ಲಿ ಪೂಜೆ ಮಾಡಿ ಇವತ್ತು ಅದನ್ನು ಲೋಕಾರ್ಪಣೆಯನ್ನು ಮಾಡಿದ್ದೀವಿ ಮತ್ತು ಆಲೂರು ಗ್ರಾಮ ಪಂಚಾಯಿತಿಯಲ್ಲಿ ಮೇಲೆ ಒಂದು ಸುಂದರವಾದಂತ ಮೊದಲನೇ ಮಾಡಿಯ ಕಟ್ಟಡವನ್ನ ಉದ್ಘಾಟನೆಯನ್ನು ಕೂಡ ಮಾಡಿದ್ವಿ. ಯಾಕಂದ್ರೆ ಆಲೂರು ಗ್ರಾಮ ಪಂಚಾಯಿತಿ ಇವತ್ತಿಗೆ ಅವರದು ಅಧಿಕಾರ ಅವಧಿ ಮುಗೀತದೆ. ನನ್ನ ಕ್ಷೇತ್ರದಲ್ಲಿ ಇದು ಕೊನೆ ಗ್ರಾಮ ಪಂಚಾಯಿತಿ ಇಲ್ಲಿವರೆಗೂ ಆಡಳಿತದಲ್ಲಿ ಇದ್ದಿದ್ದು. ಇವತ್ತು ಎಲ್ಲ ಅವರ ಸಮ್ಮುಖದಲ್ಲಿ ಪೂಜೆಗಳನ್ನು ಮಾಡಿ ಮತ್ತು ಅವ್ರಿಗೆಲ್ಲ ಸನ್ಮಾನವನ್ನು ಮಾಡಿ ಏನು ಈ 5 ವರ್ಷಗಳ ಕಾಲ ಒಟ್ಟಾಗಿ ನಾವೆಲ್ಲ ಕೆಲಸವನ್ನು ಮಾಡಿದ್ದೀವಿ, ಪರಸ್ಪರ ಕೂಗಾಡಿದ್ದೀವಿ, ಕೆಲಸ ಕಾರ್ಯಗಳ ಬಗ್ಗೆ ಎಲ್ಲ ನಾವು ಒತ್ತಾಯವನ್ನು ಏರಿದ್ದೀವಿ. ಇವೆಲ್ಲವನ್ನು ಮರೆತು ಇವತ್ತು ಕೊನೆ ದಿನ ಖುಷಿಯಾಗಿ ನನ್ನನ್ನು ಕೂಡ ಕರೆಸಿ ಅವ್ರಿಗೆಲ್ಲ ಸನ್ಮಾನವನ್ನು ಮಾಡ್ತಕ್ಕಂಥ ಅವಕಾಶ ಕೂಡ ನನಗೆ ಕೊಟ್ಟರು. ಯಾಕಂದ್ರೆ ಗ್ರಾಮ ಪಂಚಾಯತಿ ಇನ್ನು ಯಾವಾಗ ಎಲೆಕ್ಷನ್ ಮಾಡ್ತಾರೋ ಗೊತ್ತಿಲ್ಲ. ಇವತ್ತು ಚುನಾಯಿತ ಪ್ರತಿನಿಧಿಗಳು, ಸ್ಥಳೀಯ ಸಂಸ್ಥೆಗಳ ಚುನಾಯಿತ ಪ್ರತಿನಿಧಿಗಳು ಇಲ್ಲದೆ ಇವತ್ತು ಇಡೀ ರಾಜ್ಯ ಸರ್ಕಾರ ನಡೀತಾ ಇದೆ. ಶಾಸಕರ ಮೇಲೆ ಒತ್ತಡ ಜಾಸ್ತಿ ಆಗ್ತದೆ. ನಾನು ಈಗಾಗಲೇ ಸರ್ಕಾರವನ್ನು ಒತ್ತಾಯ ಮಾಡಿದ್ದೀನಿ, ತಕ್ಷಣ ಕನಿಷ್ಠ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿ ಚುನಾವಣೆಗಳಾದ್ರೂ ಮಾಡಿ ಈ ಗ್ರಾಮದ ಸಮಸ್ಯೆಗಳನ್ನ ನೋಡೋದಕ್ಕೆ ಅವಕಾಶ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೀವಿ. ಆಗಸ್ಟ್ ಅಸೆಂಬ್ಲಿಯಲ್ಲೂ ಕೂಡ ಇದ್ರ ಬಗ್ಗೆ ತೀವ್ರವಾದ ಹೋರಾಟ ಮಾಡ್ತೀವಿ. ತುಂಬಾ ಸಂಭ್ರಮದ ವಾತಾವರಣ ಇತ್ತು ಆಲೂರು ಗ್ರಾಮ ಪಂಚಾಯತಿಲಿ. ಇವತ್ತು ಏನು 2,65,00,000 ಕಾಮಗಾರಿನ ಕೆಲವು ಗುದ್ಲಿ ಪೂಜೆ ಮಾಡಿದ್ವಿ. ಕೆಲವು ಇನ್ನ ಕಟ್ಟಡ ಉದ್ಘಾಟನೆ ಇತ್ತು. ಕುದುರೆಗೆರೆಯಲ್ಲಿ ಒಂದು ಅಂಬೇಡ್ಕರ್ ಭವನ ಇತ್ತು, ತೆಮ್ಮೇನಹಳ್ಳಿ ಪಾಳ್ಯದಲ್ಲಿ ಒಂದು ಅಂಬೇಡ್ಕರ್ ಭವನ ಇತ್ತು. ಅವು ಅಪೂರ್ಣ ಆಗಿರೋದ್ರಿಂದ ಶಾಸಕರು ಅವು ಮತ್ತೊಂದ್ ದಿವಸ ಉದ್ಘಾಟನೆ ಮಾಡಿಕೋ ಅಪೂರ್ಣ ಆಗಿವೆ ಅಂತ ಹೇಳಿದ್ರು. ಅದರಿಂದ ಇದ್ರೆ 3 ಕೋಟಿ ದಾಟದು ಅಷ್ಟು ಕಾಮಗಾರಿಗೆ ಶಾಸಕರು ನಮಗೆ ತುಂಬಾ, ನಾವು ಅಧ್ಯಕ್ಷರಾದಾಗಳಿಂದ ಗ್ರಾಮ ಪಂಚಾಯತಿ ಸದಸ್ಯರಾದಾಗಳಿಂದ ತುಂಬಾ ಕಾಳಜಿ ವಹಿಸಿದ್ದಾರೆ. ನಮ್ಮ ಪಂಚಾಯತಿ ಬಗ್ಗೆನೂ ಕಾಳಜಿ ಇದೆ. ಈಗ ಬೇರೆ ಸರ್ಕಾರ ಇದ್ರೂ ಸಹಿತ ಶಾಸಕರು ಹೆಚ್ಚಿನ ಅನುದಾನ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಕೊಟ್ಟಿದ್ದಾರೆ. ನಮ್ಮ ಗ್ರಾಮ ಪಂಚಾಯತಿಯ ಆದಷ್ಟು 80-90% ರಸ್ತೆಗಳು, ಎಲ್ಲಾ ಮುಖ್ಯ ರಸ್ತೆಗಳನ್ನು ನಾವು ಕಾಂಕ್ರೀಟೀಕರಣ ಮಾಡಿದ್ದೀವಿ, ಡಾಂಬರೀಕರಣ ಮಾಡಿದ್ದೀವಿ. ಅಧ್ಯಕ್ಷೆ ಪುಷ್ಪಾ ಮಂಜುನಾಥ್ ಮಾತನಾಡಿ, ತಮ್ಮ ಅವಧಿಯಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಗಳು ಯಶಸ್ವಿಯಾಗಿ ಪೂರ್ಣಗೊಂಡಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದರು. ಗ್ರಾಮ ಪಂಚಾಯಿತಿ ಮೊದಲನೇ ಮಹಡಿ ಬಿಲ್ಡಿಂಗ್ಗೆ ಉದ್ಘಾಟನೆ ಸಮಾರಂಭಕ್ಕೆ ಆಗಮಿಸಿ ನಮ್ಮ ಎಸ್ಆರ್ ವಿಶ್ವನಾಥ್ ಅಣ್ಣನವರಿಗೆ ಕರೆದಿದ್ವಿ. ಬಂದು ಇದನ್ನೆಲ್ಲ ಉದ್ಘಾಟನೆ ಮಾಡಿ ಸಮಾರಂಭ ಆಚರಣೆ ಮಾಡಿದ್ರು. ಎಲ್ಲಾ ಸದಸ್ಯರುಗಳು, ಉಪಾಧ್ಯಕ್ಷರು ಮತ್ತೆ ನಮ್ಮ ಅಧಿಕಾರಿಗಳು, ಹಿರಿಯರು, ನಾಗರಿಕರು ಎಲ್ಲರೂ ಬಂದು ಇದಕ್ಕೆ ನಮ್ಮ ಅಧ್ಯಕ್ಷರು, ಒಕ್ಕೂಟದ ಅಧ್ಯಕ್ಷರು, ಆಶಾ ವರ್ಕರು, ಅಂಗನವಾಡಿ ಟೀಚರ್ಸ್ಗಳು ಎಲ್ಲ ಬಂದು ಇದಕ್ಕೆ ಆಗಮಿಸಿ ನಮ್ಮ ಉದ್ಘಾಟನೆ ಸಮಾರಂಭನ ಭಾಗವಹಿಸಿದ್ರು. ಸದಸ್ಯರುಗಳಿಗೆ, ಉಪಾಧ್ಯಕ್ಷರಿಗೆ, ಶಾಸಕರಿಗೆ ಧನ್ಯವಾದಗಳನ್ನ ತಿಳಿಸ್ತೇನೆ. ಮತ್ತು ಜಿಲ್ಲಾ ಪಂಚಾಯತಿ ಕ್ಯಾಂಡಿಡೇಟು ಆಗಿದೆ. ನಾನು ಹೋದ್ಸಲ ಮೆಂಬರು ಆಗಿದ್ದೆ. ಅವಾಗೆ ಅಧ್ಯಕ್ಷರಾಗಬೇಕಾಗಿತ್ತು. 1 ವೋಟು ಇದರಿಂದ ನಾನು ಆಗಿರ್ಲಿಲ್ಲ. ಈಗ ಅವಕಾಶ ಕೊಟ್ಟಿದ್ದಕ್ಕೆ ಇವಾಗ ಆಗಿದ್ದೀನಿ. ಅದಕ್ಕೆ ತುಂಬಾ ಧನ್ಯವಾದಗಳು ಅವ್ರಿಗೆ. 5 ವರ್ಷದಿಂದ ನಾವು ಏನೇನ್ ಕೆಲಸ ಕಾರ್ಯ ಮಾಡ್ಕೊಂಡ್ ಬಂದಿದೀವೋ ನಮ್ ಕೈಲಾದಷ್ಟು ಮಾಡಿದೀವಿ. ನಾವು ಪಂಚಾಯತಿಗೆ, ನಮ್ ಗ್ರಾಮಗಳಿಗೆ ಎಲ್ಲರಿಗೂ ಹೆಲ್ಪ್ಗಳು ಮಾಡಿದೀವಿ, ಸಹಾಯಗಳು ಮಾಡಿದೀವಿ. ಏನೇನ್ ಮಾಡಿಸ್ಬೇಕೋ ನಮ್ಮ ಅವಧಿಲಿ ಅಷ್ಟು ಮಾಡಿಸಿದೀವಿ, ಕೈ ಮೀರಿ ಶಕ್ತಿ ಮೀರಿ. ಇನ್ನು ಅವ್ರು ಇನ್ನ ಸಹಕಾರ ಕೊಟ್ರೆ ನಮ್ಗೆ ಇನ್ನ ಚೆನ್ನಾಗ್ ಮಾಡ್ತೀವಿ. ನಾವು ಕೆಲಸಗಳು ಮಾಡ್ಕೊಡ್ತೀವಿ. ಇದ್ರೆ ನಮ್ಗೆ ಅವಕಾಶ ಇದ್ರೆ ಚೆನ್ನಾಗ್ ಮಾಡ್ತೀವಿ. 27 ಜನ ಮೆಂಬರ್ಗಳು ಸಹಾಯ ಮಾಡಿದ್ರು ನಮ್ಗೆ. ಪಂಚಾಯತಿ ಅಧಿಕಾರಿಗಳು, ಕೆಲ್ಸಗಾರರು ಎಲ್ಲ ಚೆನ್ನಾಗಿ ನಮ್ಗೆ ಇದು ಕೊಟ್ರು. ಎಲ್ಲರಿಗೂ ಧನ್ಯವಾದಗಳು. ಇಷ್ಟ ದಿನ ನಮ್ಗೆ ಪ್ರೋತ್ಸಾಹ ಮಾಡಿ ನಮ್ಮನ್ನ ಬೆಂಬಲಿಸಿದ್ಕೆ ಎಲ್ಲರಿಗೂ ಧನ್ಯವಾದಗಳು. ಈ ಪಂಚಾಯತಿ ಸದಸ್ಯರ 2021ನೇ ಇಸ್ವಿ ಅವಧಿ ಏನಿದೆ, 5 ವರ್ಷಗಳ ಅವಧಿ. ಈ ಅವಧಿಯಲ್ಲಿ 27 ಜನ ನಮ್ಮ ಆಲೂರು ಗ್ರಾಮ ಪಂಚಾಯತಿಯಲ್ಲಿ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರುಗಳು ಎಲ್ಲರೂ ಇದ್ರು. ಎಲ್ಲ ಒಳ್ಳೆ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು ಆಯ್ಕೆಯಾಗಿ, ಸದಸ್ಯರುಗಳು ಕೂಡ ಒಳ್ಳೆ ಎಲ್ಲ ತಿಳ್ಕೊಂಡಿರೋಂಥ ಸದಸ್ಯರುಗಳು, ಅಭಿವೃದ್ಧಿ ಪರವಾಗಿ ಎಲ್ಲರೂ ಇವತ್ತು ಒಗ್ಗಟ್ಟಾಗಿ
ಆಲೂರು ಗ್ರಾಮ ಪಂಚಾಯತ್ಗೆ ಒಂದು ಒಳ್ಳೆ ಹೆಸರು ಬರೋ ರೀತಿ ಎಲ್ಲ 27 ಸದಸ್ಯರು ಮತ್ತು ಅಧ್ಯಕ್ಷ ಉಪಾಧ್ಯಕ್ಷರುಗಳು ಒಮ್ಮತವಾಗಿ ಇವತ್ತು ನಾವು ಎಲ್ಲ ನಮ್ಮ ಆಲೂರು ಗ್ರಾಮ ಪಂಚಾಯಿತಿಯ ಗ್ರಾಮಗಳೇನಿದಾವೆ, ಆಲೂರು, ಹೆಗ್ಗಡದೇವಂಪುರ, ತಮ್ಮೇನಹಳ್ಳಿ, ಕುದುರೆಗೆರೆ, ಈ ಎಲ್ಲ ಗ್ರಾಮಗಳಲ್ಲಿ ಮಾನ್ಯ ಜನಪ್ರಿಯ ಶಾಸಕರ ಅಂತ ಶ್ರೀ SR ವಿಶ್ವನಾಥ್ ಅವರ ಒಂದು ಅಭಿವೃದ್ಧಿ ಪಥ ಏನಿದೆ ಅದರಲ್ಲಿ ಸಾಕಷ್ಟು ನಮಗೆ ಅನುದಾನಗಳನ್ನ ಕೊಟ್ಟಿದ್ದಾರೆ. ಹಾಗೂ ನಮ್ಮ ಈ ಪಂಚಾಯಿತಿ ಕಟ್ಟಡ ಇವತ್ತೇನು ಮೊದಲನೇ ಮಾಡಿ ಕಟ್ಟಡಕ್ಕೂ ಅವರ ಒಂದು ಶ್ರಮ, ಅನುದಾನ ಮತ್ತೆ ಅವರ ಒಂದು ವಿಚಾರಧಾರೆಗಳನ್ನ ನಾವು ಇಟ್ಕೊಂಡು ಇವತ್ತು ದಾನಿಗಳ ನೆರವಿಂದ ಮತ್ತೆ ಪಂಚಾಯಿತಿ ಒಂದು ಅನುದಾನದಲ್ಲಿ ಈ ಪಂಚಾಯಿತಿ ಮೊದಲನೇ ಮಾಡಿ ಕಟ್ಟಡವನ್ನ ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಮಾನ್ಯ ಶಾಸಕರು. ಅದಕ್ಕೆ ಎಲ್ಲ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸರ್ವ ಸದಸ್ಯರುಗಳು ಕೂಡ ಕಾರ್ಯಕ್ರಮದಲ್ಲಿ ಪಂಚಾಯಿತಿ ಅಧಿಕಾರಿಗಳು, ಸದಸ್ಯರು, ಮಹಿಳಾ ಸಂಘದ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು.